ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರು ಮಧ್ಯಂತರ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಮಧ್ಯಂತರ ಜಾಮೀನು ನೀಡೋದಕ್ಕೆ ಕೋರ್ಟ್ ನಕಾರ ಮಾಡಿದೆ. ಕೊಡೋದಕ್ಕಾಗಿಲ್ಲ ಅಂತ ಅರ್ಜಿ ತಳ್ಳಿ ಹಾಕಿದೆ. ಮಗಳ ಪರೀಕ್ಷೆ ಇದೆ, ಹೀಗಾಗಿ ಮಗಳ ಪರೀಕ್ಷೆಗಾಗಿ ಮಧ್ಯಂತರ ಜಾಮೀನು ನೀಡಬೇಕು ಅಂತ ಕೋರಿದ್ರು. ಪವಿತ್ರ ಗೌಡ ಅವರ ಮಗಳು 10ನೇ ತರಗತಿ ಓದ್ತಾ ಇದ್ದಾರೆ, ಪರೀಕ್ಷೆ ಎದುರಿಗೆ ಬರ್ತಾ ಇದ್ದಾವೆ. ಹೀಗಾಗಿ ಮಗಳ ಪರೀಕ್ಷೆಗಾಗಿ ಮಧ್ಯಂತರ ಜಾಮೀನು ನೀಡಬೇಕು ಅಂತ ಬೆಂಗಳೂರಿನ 57ನೇ CCH ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು, ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಯನ್ನು ಕೈಗೆತ್ಕೊಂಡಂತಹ ನ್ಯಾಯಾಲಯ ಪರೀಕ್ಷೆ ವೇಳೆ ಮಗಳ ಜೊತೆಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪವಿತ್ರ ಗೌಡ ಅವರ ಮನವಿಗೆ ಈಗ ನಕಾರ ವ್ಯಕ್ತಪಡಿಸಿದೆ. ಇದಕ್ಕೆ ಪ್ರಾಸಿಕ್ಯೂಷನ್ ಕೊಲೆ ಪ್ರಕರಣದ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಜಾಮೀನು ಅರ್ಜಿಗೆ ಸರ್ಕಾರಿ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು. ಹೀಗಾಗಿ ಸೆಷನ್ಸ್ ಕೋರ್ಟು ಅರ್ಜಿ ವಜಾಗೊಳಿಸಿದೆ. ಪ್ರಕರಣದ ಟ್ರಯಲ್ ನಡೀತಾ ಇದೆ, ಹೀಗಾಗಿ ಈ ಸಂದರ್ಭದಲ್ಲಿ ಕೊಡೋದಕ್ಕಾಗಲ್ಲ ಅಂತ ನ್ಯಾಯಮೂರ್ತಿಗಳು ಅರ್ಜಿ ವಜಾಗೊಳಿಸಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಮಧ್ಯಂತರ ಜಾಮೀನು ರದ್ದಾಗಿದೆ. ಮಧ್ಯಂತರ ಜಾಮೀನು ನೀಡುವಂಥದ್ದನ್ನು ಅರ್ಜಿ ವಜಾಗೊಳಿಸಿದೆ ಕೋರ್ಟು. ಹೀಗಾಗಿ ನಿರಾಸೆಯಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಈ ಹಿಂದೆಯೂ ಕೂಡ ನಟಿ ಪವಿತ್ರ ಗೌಡ ಜಾಮೀನು ನೀಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು, ಅದು ಕೂಡ ವಜಾ ಆಯಿತು, ಜಾಮೀನು ಸಿಗಲಿಲ್ಲ. ಅದಾದ ನಂತರ ಈಗ ಮಗಳ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಕೊಡಿ ಅಂತ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು. ಆದರೆ ಇದಕ್ಕೆ ಪ್ರಾಸಿಕ್ಯೂಷನ್ನು ಇಲ್ಲ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಡೀತಾ ಇದೆ, ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೊಟ್ಟರೆ ಈ ಒಂದು ಟ್ರಯಲ್ ಏನಿದೆ ಆ ಸಾಕ್ಷ್ಯಾಧಾರಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇದೆಯಂತ ಆಕ್ಷೇಪ ಸಲ್ಲಿಕೆ ಮಾಡಿದ್ರು. ಹೀಗಾಗಿ ಸೆಷನ್ಸ್ ಕೋರ್ಟು ಅರ್ಜಿ ವಜಾಗೊಳಿಸಿದೆ.